ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಶ್ರೀ ಸಾಯಿ ಭಿಕ್ಷಾಟನೆ ಪ್ರೋಗ್ರಾಮ್ಗೆ ಹೋಗಿದ್ದೆ. ಆ ವಿಡಿಯೋನ ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಶ್ರೀ ದತ್ತಗುರು ಭಂಡಾರ ಟ್ರಸ್ಟ್ ವತಿಯಿಂದ ಬೆಂಗಳೂರಲ್ಲಿ ಶ್ರೀ ಸಾಯಿ ಭಿಕ್ಷಾಟನೆ ಎನ್ನುವಂತಹ ಪ್ರೋಗ್ರಾಮ್ನ ಭಾನುವಾರ ಆಯೋಜಿಸಿದರು. ತುಂಬ ಚೆನ್ನಾಗಾಯಿತು ಪ್ರೋಗ್ರಾಮು. ನಾನು ಕೂಡ ಅದಕ್ಕೆ ಹೋಗಿ ಬಂದೆ. ಹಾಗಾಗಿ ಈ ವಿಡಿಯೋನ ನಿಮ್ಮ ಮುಂದೆ ಇರಿಸ್ತಾ ಇದ್ದೀನಿ. ಬೆಂಗಳೂರು ಜಯನಗರದಲ್ಲಿರುವಂತಹ ಉಮಾಮಹೇಶ್ವರಿ ಆಧ್ಯಾತ್ಮ ಮಂದಿರದಲ್ಲಿ ಈ ಪ್ರೋಗ್ರಾಮ್ನ ಆಯೋಜಿಸಲಾಗಿತ್ತು. ಗುಲ್ಬರ್ಗ ಬಳಿ ಇರುವಂತಹ ಗಣಗಾಪುರದಲ್ಲಿ ಶ್ರೀ ಸಾಯಿ ದತ್ತಗುರು ಟ್ರಸ್ಟ್ ಇದೆ. ಈ ಸಂಸ್ಥೆಯಿಂದ ಬೆಂಗಳೂರಲ್ಲಿ ಪ್ರತಿ ವರ್ಷ ಶ್ರೀ ಸಾಯಿ ಭಿಕ್ಷಾಟನೆ ಪ್ರೋಗ್ರಾಮ್ನ ನಡೆಸ್ಕೊಂಡು ಬಂದಿದ್ದಾರೆ. ನಾನು ಕೂಡ ಇದು 4ನೇ ವರ್ಷ ಹೋಗ್ತಾ ಇರೋದು. ಈ ಸಂಸ್ಥೆ ಪ್ರತಿದಿನ ಗಣಕಾಪುರದಲ್ಲಿರುವಂತಹ ಸಾಯಿಬಾಬಾ ಮಂದಿರದಲ್ಲಿ ಪ್ರತಿದಿನ ಅನ್ನದಾನವನ್ನು ಏರ್ಪಡಿಸುತ್ತೆ. ಹಾಗಾಗಿ ಶ್ರೀ ಸಾಯಿಯ ಅವರ ಜೀವನ ಚರಿತ್ರೆಯನ್ನು ಹೇಳಿಕೊಂಡು ಈ ರೀತಿ ಭಿಕ್ಷಾಟನೆ ಪ್ರೋಗ್ರಾಮ್ನ ಮಾಡ್ತಾರೆ. ಇಲ್ಲಿ ನಾವು ನಮ್ಮ ಕೈಲಾದಷ್ಟು ಅಕ್ಕಿ ಮತ್ತು ಹಣವನ್ನು ದಾನವನ್ನಾಗಿ ನೀಡಬೇಕು. ಅದನ್ನು ತೆಗೆದುಕೊಂಡು ಹೋಗಿ ಇವರು ಶ್ರೀ ಸಾಯಿ ಮಂದಿರದಲ್ಲಿ ಅನ್ನದಾನವನ್ನು ಪ್ರತಿನಿತ್ಯ ಮಾಡ್ತಾರೆ. ಹಾಗೆ ಶ್ರೀ ಮಂದಿರದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಭಜನೆಯನ್ನು ಏರ್ಪಡಿಸ್ತಾರೆ. ಆ ಭಜನೆಯಲ್ಲಿ ಕೂಡ ಪಾಲ್ಗೊಳ್ಳಬಹುದು. ಇದು ಗಣಗಾಪುರದಲ್ಲಿರುವಂತಹ ಸಾಯಿಬಾಬಾ ದೇವಸ್ಥಾನದ ವತಿಯಿಂದ ಮಾಡಿರುವಂತಹ ಕಾರ್ಯಕ್ರಮ. ನೋಡಿ, ಅವರು ಕೂಡ ಇವಾಗ ಅಕ್ಕಿ ಜೊತೆಗೆ ಕಾಣಿಕೆಯನ್ನು ಅವರು ಕೂಡ ಬಂದವರೆಲ್ಲರೂ ಹಾಕ್ತಾ ಇದ್ದಾರೆ. ಅಕ್ಕಿಯ ಚೀಲವನ್ನು ಅವರೇ ಇಟ್ಟಿರ್ತಾರೆ. ಆ ಅಕ್ಕಿಯಿಂದ ಭಿಕ್ಷಾಟನೆ ಜೋಳಿಗೆ ಒಬ್ಬರು ಹಿಡಿದುಕೊಂಡಿರ್ತಾರೆ. ಆ ಜೋಳಿಗೆ ಒಳಗೆ 3 ಸಲ ಹಾಕೋದು. ನನಗೆ ಆ ಜೋಳಿಗೆಯಿಂದ ಸ್ವಲ್ಪ ಅಕ್ಕಿಯನ್ನು ತೆಗೆದುಕೊಟ್ಟರು. ಅದನ್ನು ನೀವು ಮನೆಯಲ್ಲಿಟ್ಟು ನಿಮ್ಮ ಊಟದಲ್ಲಿ ಬಳಸಬೇಕು ಅಂತ ಹೇಳಿ ನಾನು ಕೂಡ ಅಕ್ಕಿಯನ್ನು ತಗೊಂಡು ಮನೆಗೆ ಬಂದೆ. ಸಾಯಿಬಾಬಾ ಅವರು ಕೂಡ ಭಿಕ್ಷಾಟನೆಯನ್ನು ಮಾಡಿ ಊಟ ಮಾಡ್ತಿದ್ರು ಅನ್ನುವಂತಹ ಪ್ರತೀತಿ ಇದೆ. ಹಾಗೆ ಈ ಕಡೆ ಸ್ವಾಮಿಗಳ ಫೋಟೋ ಮತ್ತು ಮೇಲ್ಗಡೆ ದತ್ತಾತ್ರೇಯ ಸ್ವಾಮಿಯ ಪಾದುಕೆಗಳನ್ನು ಇಟ್ಟು ಪೂಜೆಯನ್ನು ಮಾಡಲಾಯಿತು. ಇದು ಸಂಪೂರ್ಣವಾಗಿ ಬ್ರಾಹ್ಮಣರ ಕಾರ್ಯಕ್ರಮ ತುಂಬ ನೀಟಾಗಿ, ತುಂಬ ಅಚ್ಚುಕಟ್ಟಾಗಿ, ತುಂಬ ಚೆನ್ನಾಗಿ ಆಯಿತು. ಹಾಗೆ ಊಟದ ವ್ಯವಸ್ಥೆ ಕೂಡ ಇತ್ತು. ನಾವು ಕೂಡ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಹಾಗೆ ಪ್ರಸಾದ ಕೂಡ ಕೊಟ್ಟಿದ್ದರು. ಆ ಪ್ರಸಾದ ಏನು ಕೊಟ್ಟಿದ್ದಾರೆ ಅಂತ ಈಗ ಮನೆಗೆ ಬಂದು ತೆಗೆದು ನೋಡಿದ್ರೆ ಅವರು ಅದರಲ್ಲಿ ಹಣ್ಣು ಮತ್ತು ಲಾಡು ಮತ್ತು ಸಾಯಿಬಾಬಾ ಅವರ ದೇವಸ್ಥಾನದ ವತಿಯಿಂದ ಕೊಟ್ಟಂತಹ ಭಸ್ಮ ಇತ್ತು. ಬಾಳೆಹಣ್ಣು, ಅದರ ಜೊತೆಗೆ ಮೋಸಂಬಿ ಹಣ್ಣು ಕೂಡ ಇತ್ತು. ಕಾರ್ಯಕ್ರಮಕ್ಕೆ ಬಂದವರೆಲ್ಲರಿಗೂ ಕೂಡ ಈ ರೀತಿ ಪ್ರಸಾದವನ್ನು ಕೊಟ್ಟಿದ್ದರು. ವಿಶೇಷವಾಗಿ ನಮಗೆ ಇನ್ನೂ ಬೇರೆ ರೀತಿಯ ಪ್ರಸಾದ ಸಿಕ್ತು. ಏಕೆಂದರೆ ಇವರು ನಮಗೆ ತುಂಬ ಹತ್ತಿರದವರು, ಪರಿಚಯದವರಿಗೆ ಮಾತ್ರ ಕೊಟ್ಟಿದ್ದರು. ಇದೇ ನೋಡಿ ಆ ವಿಶೇಷವಾದಂತಹ ಪ್ರಸಾದ ನಮಗೆ ಸಿಕ್ಕಿರೋಂಥದ್ದು. ಅದನ್ನು ತೆಗೆದು ನೋಡಿದಾಗ ಇದರಲ್ಲಿ ಈ ರೀತಿಯಾಗಿತ್ತು. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಒಂದು ಕಡೆ ಸಾಯಿಬಾಬಾ ಅವರ ಪಾದುಕೆಗಳು ಮತ್ತು ರುದ್ರಾಕ್ಷಿ ಮಾಲೆ, ಇನ್ನೊಂದು ಕಡೆ ಸಾಯಿಬಾಬಾ ಅವರ ಮೂರ್ತಿ ಇತ್ತು. ಮತ್ತು ಚಿಕ್ಕ ಚಿಕ್ಕ ರುದ್ರಾಕ್ಷಿ ಮಾಲೆ ಕೂಡ ಇತ್ತು. ನೋಡೋದಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಇದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.